ಬಂಗ್ಲೆಗುಡ್ಡದಲ್ಲಿ ಮತ್ತು ಬೇರೆ ಕಡೆಗೆ ಚಿನ್ನಯ್ಯನೇ ತೋರಿಸಿರುವ ಕೆಲವು ಕಡೆಗಳಲ್ಲಿ ಸಿಕ್ಕಿರುವ ಅಸ್ಥಿ ಪಂಜರಗಳು ಯಾರದ್ದು, ಆ ಸಾವುಗಳು ಹೇಗಾಯ್ತು, ಇದರ ಒಂದು ತನಿಖೆಯ ಆಳಕ್ಕೆ SIT ಹೋಗಿದ್ಯಾ? ಅದರ ಜೊತೆಯಲ್ಲಿ ಅವರ ಆರ್ಡರ್ ಏನಿತ್ತು, ಈ SIT ರಚನೆ ಮಾಡಿದ ಸಂದರ್ಭದಲ್ಲಿ ಅವರಿಗೆ ಡೈರೆಕ್ಷನ್ಸ್ ಏನಿತ್ತು ಅಂತಂದ್ರೆ, ಈ ಭಾಗದಲ್ಲಿ ಕಾಣೆಯಾದ ಮತ್ತು ಹತ್ಯೆಯಾದ ಕೊಲೆಯಾದ ಎಲ್ಲಾ ಇವು ತನಿಖೆ ವ್ಯಾಪ್ತಿಗೆ ಒಳಪಡುತ್ತೆ ಅಂದಾಗ ಅಲ್ಲಿ ಆನೆ ಮಾವುತ ಜೊತೆಗೆ ಯಮುನಾ ಕೇಸು ಇವರೆಲ್ಲರೂ ಹೋಗಿ ಪ್ರಕರಣವನ್ನ ದಾಖಲು ಮಾಡಿದಾಗ ದೂರು ಕೊಟ್ಟಾಗ ಅದೇನಾಗಿದೆ ಅದ್ರ ಬಗ್ಗೆ ಬೇಕಲ್ಲ. ಜೊತೆಗೆ ಅಲ್ಲ, ಅದನ್ನೇ ನಾನು ಯೋಚನೆ ಮಾಡ್ತಾ ಇರೋದು. ಈಗ ಅವ್ರಿಗೆ ಬುರ್ಡೆ ಸಿಕ್ತು, ಆಮೇಲೆ ಆ ಇನ್ನೊಂದು ಜಾಗದಲ್ಲಿ ಮೇಲೆ 16ನೇ ಜಾಗನೋ ಏನೋ ಇನ್ನೊಂದು ಮೇಲೆ ಹೋದ್ರಲ್ಲ, ಆ ಜಾಗದಲ್ಲಿ ಒಂದಷ್ಟು ಅಸ್ಥಿ ಪಂಜರದ ಕುರುಹುಗಳು ಎಲ್ಲ ಸಿಕ್ಕದ್ವಲ್ಲ, ಅದ್ರ ಬಗ್ಗೆ ಎಲ್ಲ ಏನಾಗ್ತಾ ಇದೆ ಅದು ಮುಖ್ಯ ಫೋಕಸ್ ಆಗಬೇಕು. ಇದು ಇವ್ರ ಮೇಲೆ ಷಡ್ಯಂತ್ರದ ಭಾಗ ಇದೆಯಲ್ಲ, ಇದ್ರ ಮೇಲೆ ಒಂದು ಕೇಸ್ ಹಾಕ್ಬಿಟ್ಟು ಅದು FIR ಮಾಡಿ ಅಲ್ಲಿನ ಸ್ಥಳೀಯ ಪೊಲೀಸ್ ಅವರು ಅದನ್ನ ನೋಡ್ಕೊಂಡ್ಲಿ. ಆದ್ರೆ SIT ಕರ್ತವ್ಯ ಅದಲ್ಲ. ಷಡ್ಯಂತ್ರ ಅಂತ ಆದ್ಮೇಲೆ ಅವರು ಅಲ್ಲಿನ ಸ್ಥಳೀಯ ಪೊಲೀಸಲ್ಲಿ ಒಂದು FIR ಅನ್ನ ದಾಖಲೆ ಮಾಡಿ ಇವ್ರ ಬಗ್ಗೆ ಎನ್ಕ್ವೈರಿ ಮಾಡ್ಕೊಂಡು ಅದಾಗ್ಲಿ. ಆದ್ರೆ SIT ಮಾಡ್ಬೇಕಾಗಿರೋದು ನೀವ್ ಹೇಳಿದ್ರಲ್ಲ, ಆ ಕೆಲಸವನ್ನ SIT ಮಾಡ್ಬೇಕಾಗಿರೋದು. ಏನಾಗ್ತಾ ಇದೆ, ಏನಕ್ಕೆ 5 ಘಟನೆಗಳಾಯ್ತು, ಮತ್ತು ಇದು FIR ಆದ್ಮೇಲೆ ಅಥವಾ ಈಗ ಕಳೆದ 5 ವರ್ಷಗಳಲ್ಲಿ ಇದೆ ಸೌಜನ್ಯ ಕೇಸ್ ಆದ ನಂತರದ ದಿನಗಳಲ್ಲಿ ಏನಕ್ಕೆ ಆ ತರದ ಒಂದು ಅಸಹಜ ಸಾವುಗಳು ನಿಂತೋಗಿದೆ? ಸೊ ಹಾಗಾದ್ರೆ ಮೊದಲು ಯಾಕೆ ನಡೀತಾ ಇತ್ತು, ಈಗ ನಿಂತೋಗಿದೆ ಅಂದ್ರೆ ತುಂಬಾ ಕಡಿಮೆ ಆಗಿದೆ ಅಂತ. ಅಲ್ಲಿ ಎಲ್ಲ ಒಂದಷ್ಟು ನೀರು ಮತ್ತು ಆತ್ಮಹತ್ಯೆ ಬಿಟ್ರೆ ಬೇರೆ ಆಗಿಲ್ಲ. ಹಾಗಾದ್ರೆ ಅದಕ್ಕೆ ಏನು ಕಾರಣ ಅಂತೇಳಿ ಉಗ್ರಪ್ಪ ಅವರು ಏನು ಆ ಟೈಮಲ್ಲಿ ವರದಿ ಕೊಟ್ಟಿದ್ರಲ್ಲ, ಅದನ್ನ ಫೋಕಸ್ಡ್ ಆಗಿ ಮಾಡ್ಬೇಕಾಗಿತ್ತು. ಆದ್ರೆ SIT ಯಲ್ಲೂ ಕೂಡ ದಕ್ಷ ಅಧಿಕಾರಿಗಳನ್ನೇ ಹಾಕಿದ್ರು. ಈಗ ನಾವು ನಮ್ಗೆ ಫೇವರ್ ಆಗಿ ಅಥವಾ ಇನ್ನೇನೋ ಬರ್ತಾ ಇದೆ ಅಂತ ಹೇಳಲಿಕ್ಕೂ ಆಗಲ್ಲ. ದಕ್ಷ ಅಧಿಕಾರಿಗಳು, ಅವ್ರಿಗೂ ಜವಾಬ್ದಾರಿ ಇದೆ. ಆದ್ರೂ ಕೂಡ ಇದಕ್ಕೆ ಒಂದು ಹಂತ ಮಾಡ್ತಾ ಇಲ್ಲಲ್ಲ. ಕಾಣದ ಕೈವಾಡ ಒಳಗಡೆ ಇದೆಯೋ ಅಥವಾ ಅದೇ ಸಹಜವೋ ಇನ್ನೂ ಗೊಂದಲ ನಿಜವಾಗ್ಲೂ ಎಲ್ಲರಿಗೂ ಹಾಗೇ ಇದೆ. ಯಾಕೆಂದ್ರೆ ಚರ್ಚೆಗಳು ನಾವು ವಕೀಲಿಕೆ ಮಾಡ್ತಾ ಕೋರ್ಟ್ ನಲ್ಲಿ ಮಾತಾಡ್ತಾ ಡಾಕ್ಯುಮೆಂಟ್ಸ್ ಕೊಡ್ಬೋದು. ಯಾಕಂದ್ರೆ ಎಲ್ಲಾ ರೀತಿಯ ಜಯಂತಿಂದ ಹಿಡಿದು ಇವರು ಮಾಡುವ ಎಲ್ಲಾನು ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಇವ್ರಿಗೂ ಕೂಡ ಗೊಂದಲಗಳಿದಾವೆ, ಇವ್ರಿಗೂ ಕೂಡ ಸ್ಪಷ್ಟ ಇಲ್ಲ. ಇವರು ಕೂಡ ಖಚಿತವಾಗಿ ಹೇಳೋ ರೀತಿ ಹೇಳ್ತಾರಲ್ವಾ, ಅದಕ್ಕೆ ಖಚಿತತೆ ಸಿಗೋದಿಲ್ಲ ಅದು. ಸೊ ಆ ಕಾರಣಕ್ಕೆ ನಿಜವಾಗ್ಲೂ ಇನ್ನೂ ಗೊಂದಲ ಇದೆ. ಈಗ ಕೋರ್ಟ್ ಕೂಡ ಅದನ್ನ ಒಪ್ತಾ ಇಲ್ಲ ಅಂತ ಇಲ್ಲಿ ಸುದ್ದಿ ಬರ್ತಾ ಇದೆಯಲ್ವಾ. ಕೋರ್ಟು ಈ ಮಧ್ಯಂತರ ವರದಿಯ ಏನಿದೆ ಅದು ಅಪೂರ್ಣವಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಅಪೂರ್ಣನೇ. ಯಾಕೆಂದ್ರೆ ನೀವು ಕೇಳಿದ ಪ್ರಶ್ನೆಗಳಿದಾವಲ್ಲ, ಅದಕ್ಕೆ ಉತ್ತರ ಬಂದಾಗ ಮಾತ್ರ ಅದು ಒಂದು ಹಂತಕ್ಕೆ ಬರುತ್ತೆ. ಇಲ್ಲ ಅಂದ್ರೆ ಸುಮ್ನೆ ಇವ್ರು ಷಡ್ಯಂತ್ರ ನಡೀತು ಅಂತ ಹೇಳಿ ಇವ್ರ ಷಡ್ಯಂತ್ರ ನಡೆದಿದ್ರು ಕೂಡ ಒಂದು ವೇಳೆ ಆ ಘಟನೆಗಳು ನಿಜ ಆಗಿರ್ಬೋದಲ್ಲ. ಈಗ ನೀವು ಪ್ರಶ್ನೆ ಮಾಡಿದ್ರಲ್ಲ ಆ ಘಟನೆಗಳು, ಅದನ್ನ ಫೋಕಸ್ ಮಾಡ್ಬೇಕು. ಬುರುಡೆ ತಂದಿದ್ದು ಸುಳ್ಳೆ ಆಗಿರ್ಬೋದು ಅಥವಾ ಅದು ಷಡ್ಯಂತ್ರದ ಭಾಗವೇ ಆಗಿರ್ಬೋದು, ಅದನ್ನ ಪಕ್ಕಕ್ಕಿಟ್ಟು ಆಯ್ತು, ಆ ಪ್ರಕರಣದಲ್ಲಿ ನೀವ್ ಯಾರನ್ನಾದ್ರೂ ಆರೋಪಿ ಮಾಡ್ತೀರಾ ಮಾಡಿ. ಆದ್ರೆ ಇಲ್ಲಿ ವಸ್ತುಸ್ಥಿತಿ ಇದೆಯಲ್ಲ, ಅಲ್ಲಿನ ಅನೇಕ ಲಾಡ್ಜ್ಗಳಲ್ಲಿ ಅಸಹಜ ಸಾವುಗಳು, ಕಾನೂನನ್ನ ಮೀರಿ ಹೆಣಗಳನ್ನ ದಫನ್ ಮಾಡಿರೋದು ಮತ್ತು ಉಗ್ರಪ್ಪ ವರದಿ ಏನಿದೆ, ಮತ್ತು ಅದೇ SIT ವ್ಯಾಪ್ತಿಯಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹಲವಾರು ಪ್ರಕರಣ ದಾಖಲಾಗಿದೆಯಲ್ಲ, ಅದೆಲ್ಲದನ್ನ ತನಿಖೆ ಮಾಡಿದೆ. ಅದಕ್ಕೊಂದು ತಾರ್ಕಿಕ ಅಂತ್ಯ ಕಾಣುತ್ತೆ. ಮಧ್ಯಂತರ ವರದಿಯಲ್ಲೇ ಈ ಕ್ಷೇತ್ರದ ವ್ಯವಸ್ಥಾಪಕರಿಗೆ, ಮುಖ್ಯಸ್ಥರಿಗೆ ಕ್ಲೀನ್ ಚಿಟ್ ಅನ್ನ SIT ಕೊಟ್ಟುಬಿಟ್ಟಿದೆ. ಇದು ಯಾವ ತರದ ತನಿಖೆ? ಈ ಪ್ರಶ್ನೆ ಬರುತ್ತಲ್ಲ ವಿವೇಕಾನಂದ ಅವ್ರೆ. ಖಂಡಿತವಾಗ್ಲು ನಾನು ನನ್ನ ಅನುಭವದಲ್ಲಿ ಹೇಳೋದಾದ್ರೆ ಖಂಡಿತವಾಗ್ಲೂ ಅಲ್ಲಿ ಅಂದ್ರೆ ಅದಕ್ಕೆ ಡಾಕ್ಯುಮೆಂಟ್ಸ್ ಇಲ್ಲ. ಖಂಡಿತವಾಗ್ಲೂ ನೀವ್ ಹೇಳ್ದಾಗೆ ಒಂದಷ್ಟು ಅಲ್ಲಿ ದೌರ್ಜನ್ಯದ ಪ್ರಕರಣಗಳು ಮತ್ತು ಅತ್ಯಾಚಾರದ ಪ್ರಕರಣಗಳು ನಡೆದಿರುವ ಎಲ್ಲ ಸಾಧ್ಯತೆಯೂ ಇದೆ. ಆದ್ರೆ ಅಲ್ಲಿ ಏನು ಆಗಿದೆ ಅಂದ್ರೆ ನಿಮ್ಗೆ ಅದು ಒಂಥರ ರಿಪಬ್ಲಿಕ್ ಆಫ್ ಇದು ಅಂತೇಳಿ ಎಲ್ಲವನ್ನು ಮುಚ್ಚಾಕಿರ್ಬೋದು ಅಥವಾ ಬೇರೆ ಬೇರೆ ಪೊಲೀಸವ್ರು ಮಾಡಿದ್ರೆ ಅದನ್ನ ತೆಗಿಬಹುದು. ಯಾಕೆಂದ್ರೆ ಅಲ್ಲಿ ಹೇಳಿದ್ರಲ್ಲ ನೀವು, ಲಾಡ್ಜ್ ಅಲ್ಲಿ ಮ್ಯಾನೇಜರ್ಸ್ ಇರ್ತಾರೆ, ಅಲ್ಲಿನ ಪೊಲೀಸ್ ಆಫೀಸರ್ಸ್ ಇರ್ತಾರೆ, ಇನ್ನು ಇದ್ರಲ್ಲಿ ಇನ್ವಾಲ್ವ್ ಆಗಿರೋರು ಇರ್ತಾರಲ್ಲ, ಅವ್ರನ್ನ ಇವರು ಕರೆದು ತನಿಖೆ ಮಾಡಬೇಕಾಗಿತ್ತು. ಆ ನಿಟ್ಟಿನಲ್ಲಿ SIT ಆಳಕ್ ಹೋಗಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ನನಗೆ ಅನ್ನಿಸ್ತಾ ಇದೆ ಅವ್ರಿಗೆ ಪ್ರೆಷರ್ ಇರುವ ಸಾಧ್ಯತೆ ಇದೆ. ಆಳಕ್ ಹೋಗ್ತಾನೆ ಇಲ್ಲ, ಅವರು ಇವ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ನಾನು ಹೇಳದ್ನಲ್ಲ, ಇವ್ರ ಮೇಲೆ ಇರೋದು ಯಾವ್ದೋ ಒಂದು 2-3 ನಂಬರ್ ಕೇಸ್ಗಳು ಇರ್ಬೋದು, ಷಡ್ಯಂತ್ರ, ಪಿತೂರಿ ಅಂತೇಳಿ. ಆದ್ರೆ ನಿಜವಾಗ್ಲೂ ಆಗ್ಬೇಕಾಗಿರೋದು ಅದು. ಅದ್ರ ಜೊತೆ ಇದನ್ನ ಸ್ಥಳೀಯ ಪೊಲೀಸರು ಕೊಡ್ಬೇಕಾಗಿತ್ತು. ಆದ್ರೆ SIT ಇದನ್ನ ಷಡ್ಯಂತ್ರ ಅಂತೇಳಿ ಅಲ್ಲಿಗೆ ಮುಗಿಸುತ್ತಾ ಇದೆಯಲ್ಲ. ಹಾಗಾದ್ರೆ ಆ ಘಟನೆಗಳು ಅದಕ್ಕೇನು ಉತ್ತರ ಕೊಡುತ್ತೆ SIT ಅನ್ನ? ಇನ್ನೊಬ್ರು ಯಾರಾದ್ರೂ ಆ ಕೇಸಲ್ಲಿ ಪ್ರಶ್ನೆ ಮಾಡ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಮಾಧ್ಯಮಗಳ ಕೂಗಾಟದಲ್ಲಿ ಇದು ಮುಚ್ಚಿ ಹೋಗುವ ಸಾಧ್ಯತೆ ಇರುತ್ತೆ. ಖಂಡಿತವಾಗ್ಲೂ ಅಲ್ಲ, ಈಗ 500 ಘಟನೆಗಳು ಅಥವಾ 250 ಘಟನೆಗಳು ಅಥವಾ ನಾವೇ ಸೌಜನ್ಯ ಮತ್ತು ಅದರ ಹಿಂದಿನ ಘಟನೆಗಳಲ್ಲಿ ಒಂದ್ರಲ್ಲೂ ಅವ್ರದ್ದು ಇನ್ವಾಲ್ವ್ ಇಲ್ಲ, ಅವ್ರು ಸಂಪೂರ್ಣ ಶುದ್ಧ ಅಂತ ಹೇಳುವ ಸ್ಥಿತಿಯಲ್ಲಿ ಖಂಡಿತವಾಗ್ಲೂ ಯಾರು ಇಲ್ಲ. ಹಂಗೆ ಹೇಳಲೂಬಾರ್ದು. ಯಾಕೆಂದ್ರೆ ನಿಮ್ಗೂ ಗೊತ್ತಿದೆ, ಎಲ್ಲಾರ್ಗೂ ಗೊತ್ತಿದೆ, ಅಲ್ಲಿ ಈ ರೀತಿಯ ಅಸಹಜ ಘಟನೆಗಳು ನಡೆದಿರೋದ್ರಿಂದ ಪೊಲೀಸ್ ತನಿಖೆ ಇನ್ನಷ್ಟು ಆಳಕ್ಕೆ ಹೋಗ್ಬೇಕು ಅಂತ ಅನ್ಸುತ್ತೆ.
ಯಾರು ಆರೋಪಿತ ಸ್ಥಾನದಲ್ಲಿ ನಿಂತಿದ್ರು ಅಥವಾ ನಿಲ್ಸೋ ಪ್ರಯತ್ನ ಆಗಿತ್ತು ಅವರು ಈ ತರದ ಘಟನೆಯಲ್ಲಿ ಭಾಗಿ ಆಗಿಲ್ಲ ಅಂತಾನೆ ಅಂದ್ಕೊಂಡ್ರು. ಈ ಘಟನೆಯಲ್ಲಿ ಯಾರಾದ್ರೂ ಭಾಗಿ ಆಗಿರ್ಲೇಬೇಕಲ್ಲ ಈ ಅಸಹಜ ಸಾವುಗಳ ಪ್ರಕರಣಗಳಲ್ಲಿ. ಅಟ್ಲೀಸ್ಟ್ ಅವ್ರು ಯಾರು ಅಂತನಾದ್ರೂ ಗೊತ್ತಾಗ್ಬೇಕಲ್ಲ, ಯಾರ್ ಕಾರಣಕ್ಕೆ ಸತ್ರು, ಅವ್ರು ಹೇಗ್ ಸತ್ರು ಅದಾದ್ರೂ ಗೊತ್ತಾಗ್ಬೇಕಲ್ಲ ಒಂದು. ಇನ್ನೊಂದೇನು ಅಂತಂದ್ರೆ, ನೀವು ಮೊದ್ಲಿಂದ ಈ ಪ್ರಕರಣವನ್ನ ನೋಡಿದ್ರೆ ಅದೊಂದು ಉತ್ಖನನ ಮಾಡಿದ್ದು ಹೊರತುಪಡಿಸಿ ಇದ್ರ ಬಗ್ಗೆ ಯಾರು ಯೂಟ್ಯೂಬ್ ನಲ್ಲಿ ಈ ಸುದ್ದಿ ಪ್ರಸಾರ ಮಾಡ್ತಿದ್ರು ಅವ್ರನ್ನ ನಿರಂತರ ಒಂದ್ ರೀತಿ ಕಿರುಕುಳ, ಅಂದ್ರೆ ಒಂದ್ ರೀತಿಯ ಬ್ಲಾಕ್ ಮೇಲ್ ರೀತಿಯಲ್ಲಿ ಈ SIT ನಡೆಸ್ಕೊಳ್ತು. ಪದೇ ವಿಚಾರಣೆಗೆ ಕರ್ಸೋದು ಮಾಡೋದು, ಅಥವಾ ಅದ್ರ ವಿರುದ್ಧ ನಿಂತವ್ರನ್ನ ಒಬ್ಬರನ್ನು ವಿಚಾರಣೆಗೆ ಕರೆದಿಲ್ಲ. ಮಾಧ್ಯಮಗಳು ಅದೇ ರೀತಿಯಲ್ಲಿ ನಡ್ಕೊಂಡ್ವು. ಇದೆಲ್ಲ ಏನಂತ ತೋರಿಸ್ತದೆ ಅಂದ್ರೆ, ಕಣ್ಣಿಗೆ ಕಾಣೋ ರೀತಿಯಲ್ಲಿ ಒಂದ್ ಕಡೆಯಲ್ಲಿ ತನಿಖೆ ಸಾಕ್ತಾ, ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಅಲ್ಲ, ಈಗ ನಾವು ಮೊದಲು ಇದು ತನಿಖೆ ಆಗದೇ ಇಲ್ಲ ಅಂತ ಅನ್ಕೊಂಡ್ವಿ. ಸಿದ್ದರಾಮಯ್ಯ ಅವರು ಏನಂದ್ರು, SIT ಬೇಕಾಗಿಲ್ಲ, ನೋಡೋಣ ಹಾಗೆ ಹೀಗೆ ಅಂತ. ಆಮೇಲೆ ಅವರು ಕೂಡ ಎಲ್ಲರೂ ಒಂದು ವಿವೇಚನೆಯಿಂದ ನೋಡಿ ಮಹಿಳಾ ಆಯೋಗದ ವರದಿ ಆಧಾರದ ಮೇಲೆ ಅವರು ಮಾಡಿದ್ರು. ಸೊ ಅಂದ್ರೆ ಅವ್ರು ಮಾಡಿ ದಕ್ಷ ಅಂತೇಳಿ ನಾವು ಅದನ್ನೆಲ್ಲ ವೆಲ್ಕಮ್ ಮಾಡಿದ್ವಿ. ಆದ್ರೆ ಈಗ ಆಗ್ತಾ ಇದೆ ಅಂತಂದಾಗ ನೀವು ಹೇಳೋದದೇ, ಅದು ಹಂಗಂದಾಗ ನಮಗೂ ಅನುಮಾನ ಅನ್ಸುತ್ತೆ. ಯಾಕೆ ಹಂಗಾಗೋಯ್ತು, ಏನಾಯ್ತು? ಅಥವಾ ಅಲ್ಲಿರೋ ಸ್ಥಳೀಯರ ಪ್ರೆಷರ್, ಅದನ್ನು ಮೀರಿದ ಪ್ರೆಷರ್ ಯಾವುದು? ಈಗ ಇದಕ್ಕೆ ಫೇವರ್ ಆಗಿರುವಂತ ಸಿದ್ದರಾಮಯ್ಯ ಅಂತ ವೈಚಾರಿಕ ಚಿಂತನೆಯ ಒಬ್ರು ಮುಖ್ಯಮಂತ್ರಿ ಆಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಯಾಕಾಯ್ತು? ಅಥವಾ ಅದು ಅವರ ಕೈ ತಪ್ಪು ಹೋಗಿ ಯಾಕೆ ಬೇಕು ಅಂತೇಳಿ ಇನ್ಯಾರದೋ ಹಿಡಿತಕ್ಕೆ ಬಂದು, ಯಾಕೆಂದ್ರೆ ನಾವು ಅಬ್ಸರ್ವ್ ಮಾಡ್ದಂಗೆ ಸಿದ್ದರಾಮಯ್ಯನವರು ನ್ಯೂಟ್ರಲ್ ಆಗಿದ್ದಾರೆ. ಆದ್ರೆ ಪರಮೇಶ್ವರ್ ಅವರಾಗ್ಲಿ ಅಥವಾ ಉಪಮುಖ್ಯಮಂತ್ರಿಗಳು ಆ ಸಂಸ್ಥೆಗೆ ಲಾಯಲ್ಟಿಯನ್ನ ಪ್ರದರ್ಶನ ಮಾಡ್ತಾ ಇರೋದು ಈಗಲ್ಲ, ಮೊದಲು ಇಂದ ಕೂಡ ನಾವು ನೋಡ್ತಾ ಇದ್ದೀವಿ. ಹೋಮ್ ಮಿನಿಸ್ಟರ್ ಕೂಡ ನಾವು ಇವತ್ತು ಒಂದು ಸಮುದಾಯಕ್ಕೆ ಸೇರಿದ್ರು ಕೂಡ ಅವರು ಆ ಸಂಸ್ಥೆಗೆ ಲಾಯಲ್ಟಿಯನ್ನ ತೋರಿಸ್ತಿದಾರಲ್ಲ, ಅದ್ರ ಪ್ರಭಾವ ಏನಾದ್ರೂ ಇದಕ್ಕೆ ಬಂತ ಅನ್ನೋದನ್ನ ಮಾಡ್ತಿದೆ. ಇದಿರ್ಬೋದು, ಈ ಷಡ್ಯಂತ್ರಕ್ಕೆ ಅವ್ರು ಮಾಡ್ತಾ ಇರುವ ಅಂಶಗಳು ಒಂದಷ್ಟು ನಿಜ ಇದ್ರೂ ಇರ್ಬೋದು. ಆದ್ರೆ ಅದನ್ನೇ ಫೋಕಸ್ ಮಾಡಿ ಇದನ್ನ ಬಿಟ್ರಲ್ಲ, ಇಲ್ಲಿ ಷಡ್ಯಂತ್ರದ ಸಾಧ್ಯತೆ ಇರುತ್ತೆ. ಆ ಅಧಿಕಾರಿ ದಕ್ಷ ಅಧಿಕಾರಿಯಾಗಿದ್ರು ಕೂಡ ತನಿಖೆಯನ್ನ ಅಥವಾ ಉದ್ದೇಶಪೂರ್ವಕವಾಗಿ ದಾರಿ ತಪ್ಪಿಸದೆ ನಿರ್ಲಕ್ಷ್ಯ ಮಾಡಿರುವ ಸಾಧ್ಯತೆ ಇದೆ. ಸೊ ಅದನ್ನ ಡೈವರ್ಟ್ ಈ ಕಡೆ ತಗೊಂಬಂದ್ರಲ್ಲ, ಅದರಿಂದಾಗಿ ಖಂಡಿತವಾಗ್ಲೂ ಅನುಮಾನದ ಉತ್ತ ಹಾಗೆ ಇದ್ದೇ ಇರುತ್ತೆ. ಬಟ್ ಈಗ ಬೇರೆ ಆಪ್ಷನ್ಸೇ ಇಲ್ಲ. ನೀವು ಈಗ CBI ಅಥವಾ ಬೇರೆ ಇನ್ನೊಂದೋದ್ರು ಕೂಡ ಅವರ ಪ್ರಭಾವ ಇಲ್ಲಿಗಿನ್ನೂ ಅಲ್ಲಿ ಜಾಸ್ತಿ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಸೊ ಆ ಕಾರಣಕ್ಕೆ ಒಂಥರ ದುರಂತ ಘಟನೆಯಾಗಿ ಇದು ಮುಚ್ಚೋಗ್ಬಿಡುತ್ತಾ ಅನ್ನುವಂತ ಆತಂಕ ಕೂಡ ಕಾಡ್ತಾ ಇದೆ. ಯಾಕೆ ಅಂದ್ರೆ ಈಗಲೂ ಹೇಳ್ತೀನಿ, ಇಷ್ಟೆಲ್ಲ ಘಟನೆಗಳ ಮಧ್ಯೆ ಕನಿಷ್ಠ 1, 2, 3 ಘಟನೆ ನೀವು ಬಹಳ ಒಳ್ಳೆ ಪಾಯಿಂಟ್ ಔಟ್ ಮಾಡಿದ್ರಿ. ಯಾರ ಮೇಲೆ ನಾವು ಅನುಮಾನ ಪಡ್ತಾ ಇದೀವಲ್ಲ, ಆ ವ್ಯಕ್ತಿ ಮಾಡಿಲ್ಲ ಅನ್ಕೊಂಡ್ರು ಕೂಡ ಯಾರೋ ಮಾಡಿರ್ತಾರಲ್ಲ, ಅದನ್ನಾದ್ರೂ ಹೊರಗಡೆ ತರಬಹುದಿತ್ತಲ್ಲ ಅನ್ನೋ ಪ್ರಶ್ನೆ ಇದೆಯಲ್ಲ, ಅದು ನಿಜವಾಗ್ಲೂ ಎಲ್ರನ್ನೂ ಕಾಡ್ಬೇಕಾಗಿರುವಂತದ್ದು. ಮತ್ತು ಅದಕ್ಕೆ ಉತ್ತರ ಕಂಡ್ಕೊಳ್ಬೇಕಾಗಿತ್ತು. ನಿಮ್ಮ ಪ್ರಶ್ನೆ ನನ್ಗೂ ಕೂಡ ಬಹಳ ಒಂಥರ ಬಹಳ ಒಳ್ಳೆಯ ಪ್ರಶ್ನೆ ಅಂತ ಅನ್ನಿಸ್ತು. ಯಾರೋ ಮಾಡಿದಾರಲ್ಲ, ಅದನ್ನಾದ್ರೂ ಕಂಡುಹಿಡಿಬಹುದಾಗಿತ್ತಲ್ಲ, ಅದರ ಹೊರೆಯನ್ನ ಪಾಪವನ್ನ SIT ಹೊರಬೇಕಾಗುತ್ತೆ ಅನ್ನೋ ಅನ್ಸುತ್ತೆ.